ನೀನು ಯಾರು, ನಿನ್ನ ಕ್ಯಾರೆಕ್ಟರ್ ಏನು ಅಂತ ಯೋಚನೆ ಮಾಡು. ಪಕ್ಕಾ ಪ್ಯೂರ್ ಬ್ರಹ್ಮಚಾರಿ ನೀನು. ಆ ಜನ್ಮ ಬ್ರಹ್ಮಚಾರಿ ಆಂಜನೇಯ ಥರ. ಹೋಗಿ ಹೋಗಿ ಇದನ್ನೆಲ್ಲ ಮಾಡೋದಕ್ಕೆ ಹೊರಟಿದ್ಯಲ್ಲ. ನಿನ್ನ ಲಾಜಿಕ್ಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಅಲ್ಲ, ಇವತ್ತೆಲ್ಲ ನಾಳೆ ನಿನ್ ಮದ್ವೆ ಆಗ್ಲೇಬೇಕು ತಾನೆ? ಮದ್ವೆ ಅಂತ ಆದ್ರೆ ಅದು ಆ ಬಜಾರಿನ ತಾನೆ. ನೀನ್ ಮದ್ವೆ ಆಗೋ ಹುಡುಗಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾವಾಗ್ಲೂ ಯಾಕೆ ನಿನ್ ಬಗ್ಗೆನೆ ಮಾತ್ರ ಯೋಚನೆ ಮಾಡ್ತಿರ್ತೀಯ? ಲವ್ ಆಗಕ್ಕೂ ಮೊದಲು ಒಂದು ಲೆಕ್ಕ, ಲವ್ ಆದ್ಮೇಲೆ ಇನ್ನೊಂದು ಲೆಕ್ಕ. ಈಗ ನೀನು ನಿನ್ಗೋಸ್ಕರ ಅಲ್ಲ, ಅವಳಿಗೋಸ್ಕರ ಬದುಕಬೇಕು. ಕಾಂತ ಏನ್ ಹೇಳಿದಾರೆ ಅನ್ನೋದನ್ನ ಮರಿಬೇಡ. ಹೋಗಿ ಹೋಗಿ ಕಾಂತನೆದ್ರೆ ನೀನು ಕಾಂತ 3 ದಿನದ ಒಳಗೆ ಅಮೂಲ್ಯನ್ಗೆ ಮುತ್ತು ಕೊಡ್ಬೇಕು ಅಂತ ಹೇಳಿದ್ದು. ಆದ್ರೆ ಡೈರೆಕ್ಟ್ ಆಗಿ ಕೊಡ್ಬೇಕು ಅಂತ ಏನ್ ಹೇಳಿಲ್ಲ. ನಾನು ಸ್ಮಾರ್ಟ್ ಆಗಿ ಕೊಡ್ತೀನಿ. ಆ ಸಂಭ್ರಮ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ? ಹೇಳೋದೇನು ನೋಡ್ಲಿಬಹುದು. ಫೋನಲ್ಲಿರೋ ಅವಳ ಫೋಟೋಗೆ ಮುತ್ತು ಕೊಡ್ತೀನಿ ಅಷ್ಟೇ. ಆದ್ಯ, ಏನ್ ಮಾಡ್ತಾ ಇದೀಯಾ? ಅಪ್ಪ ಮೆಲ್ಲ, ನಾನು ಬೇಹುಗಾರಿಕೆ ಮಾಡ್ತಾ ಇದ್ದೀನಿ. ವೇದಾಂತ್ ಬಗ್ಗೆನಾ? ನಾನು ಬರ್ತೀನಿ. ಅಯ್ಯೋ ಅಪ್ಪ, ಹಾಗಲ್ಲ, ಹೀಗೆ. ನಿನ್ ಕೈಲಾಗಲ್ಲ ಬಿಡು. ಭಯ. ನೀನು ನಿಜವಾಗ್ಲೂ ಭಯ ಇರೋದು ನಿನ್ ಹುಡುಗಿ ಬಗ್ಗೆ. ಆದ್ಯ, ಎಷ್ಟೊತ್ತಿಂದ ಆಲಿಸ್ತಾ ಇದೆಯಾ?